ದಿವ್ಯಾ, ಏನಣ್ಣ? ಅಮ್ಮಂಗೆ ಹೇಳ್ದೆ ಬಂದ್ವಲ್ಲ. ಅಮ್ಮ ನಮಗೋಸ್ಕರ ಕಾಯ್ತಿರ್ತಾಳೆ. ಮನೆಗೆ ಹೋಗೋಣ ಬಾ. ಅವ್ರಿಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಣ್ಣ. ಹೇಳಿದ್ರೆ ಹೋಗಕ್ಕೆ ಬಿಡಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತಾರೆ. ಅಮ್ಮ ಹುಡುಕ್ತಿರ್ತಾಳೆ. ಬಾ. ಎಲ್ಲಿ ಇವರು? ನಿತ್ಯ, ಮಕ್ಕಳೆಲ್ಲಿ? ನನ್ಗೇನು ಗೊತ್ತು ಮಾಮ್. ನೀನು ನೋಡ್ಲಿಲ್ವಾ? ನಾನು ಬಂದಾಗ ಅವ್ರು ಇರಲಿಲ್ಲ, ಹೋದ್ರು ಅನ್ಸುತ್ತೆ. ಹೋದ್ರಾ? ಹೋದ್ರೆ ಹೋಗ್ಲಿ ಮಾಮ್. ಆ ಫುಟ್ಪಾತ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೇ ಹೆಚ್ಚು. ಅಂತವ್ರನ್ನ ಮನೆಗೆ ಯಾಕೆ ಕರ್ಕೊಂಡು ಬಂದೆ? ಅವರನ್ನೆಲ್ಲ ಎಂಕರೇಜ್ ಮಾಡಬೇಡ ಮಾಮ್. ಅವ್ರನ್ನ ಕಂಡ್ರೆ ನನಗೆ ಅಸಹ್ಯ. ಅವರನ್ನ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು. ನಿತ್ಯ, ಎಸ್. ಛೇ, ಗೊತ್ತಿಲ್ಲದೆ ಬಂದ್ಬಿಡ್ತು. ಈಗ ಕವರ್ ಮಾಡಬೇಕು. ಸಾರಿ ಮಾಮ್. ನಿನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಗೊತ್ತಿಲ್ಲದೆ ಇರೋರ ಮೇಲೆ ಪ್ರೀತಿ ತೋರಿಸೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಅಕ್ಕನ್ನ ಕಳ್ಕೊಂಡು ನಾವಿಬ್ರು ಅಳ್ತಾ ಇದ್ದೀವಿ. ಸಾಕು. ಮತ್ತೆ ಹೊಸ ಬಂಧ, ಹೊಸ ನೋವು ಬೇಡ. ಥ್ಯಾಂಕ್ ಗಾಡ್. ನಿತ್ಯ ಮತ್ತೆ ಹಳೆ ನಿತ್ಯ ಆದ್ಲೇನು ಅಂತ ಭಯ ಆಯ್ತು. ಇವಳು ನನ್ನ ಬಗ್ಗೆ ಥಿಂಕ್ ಮಾಡ್ತಿದ್ಲು. ಮಕ್ಕಳು ಮುದ್ದ ಕಂಡಿದ್ದಕ್ಕೆ ಮನೆಗೆ ಕರ್ಕೊಂಡು ಬಂದೆ ನಿತ್ಯ. ಹೇಳ್ದೆ ಹಾಗೆ ಹೊರಟೋದ್ರಲ್ಲ ಅಂತ ಸ್ವಲ್ಪ ನೋವಾಯ್ತು ಅಷ್ಟೇ. ಅಂದ್ಕೊಳ್ದೆ ಸಿಕ್ಕಿದ್ರು, ಅಂದ್ಕೊಳ್ದೆ ಹೋದ್ರು. ಲೀವ್ ಇಟ್ ಮಾಮ್. ನಮಗೆ ಬೇರೆ ಲೈಫ್ ಇದೆ. ಎಸ್ ನಿತ್ಯ, ನಿನ್ನ ಮದುವೆ ಬಗ್ಗೆ ಥಿಂಕ್ ಮಾಡಬೇಕು. ಹೇಗಾದರೂ ಜೈನ ಒಪ್ಪಿಸ್ಬೇಕು. ಬೇಗ ಅಶುಭ ಕಾರ್ಯ ಮಾಡಬೇಕು. ಹಾಗೆ ದಾರಿಗೆ ಬಾ ಮಾಮ್. ಡೈವರ್ಟ್ ಆಗಬೇಡ. ಅಲ್ಲಿ ಜೈ ಮಕ್ಳ ಬಗ್ಗೆ ಥಿಂಕ್ ಮಾಡಿ ಇಲ್ಲೂ ನೀನು ಮಕ್ಳ ಬಗ್ಗೆನೇ ಯೋಚನೆ ಮಾಡಿದ್ರೆ ನನ್ನ ಮದುವೆ ಯಾವತ್ತೂ ನಡೆಯಲ್ಲ. ಎಂಟಿ ಆಗಿ ನನ್ನ ಲೈಫ್ ಎಂಡ್ ಆಗಿಬಿಡತ್ತೆ. ಏನಾಯ್ತಮ್ಮ? ಜೈಯಾಗ ಆಗಿದ್ದಾನೆ? ಏನೋ ಗೊತ್ತಿಲ್ಲ ಅಜ್ಜಿ. ಬೆಳಗ್ಗೆಯಿಂದ ಹಾಗೇ ಇದ್ದಾನೆ. ಕೇಳೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸರಿ ನಡಿ. ಏನಾಯ್ತು ಜೈ? ಆಫೀಸಲ್ಲಿ ಏನಾದರೂ ಸಮಸ್ಯೆನಾ? ಎಷ್ಟು ಕಷ್ಟ ಕೊಡ್ತಾರೆ, ಏನ್ ಮಾಡಬೇಕು? ಹೀಗೆ ಮಾಡಿದ್ರೆ ಎಷ್ಟು ಹರ್ಟ್ ಆಗಲ್ಲ ಹೇಳಿ? ಆದ್ರೂ ಹೀಗೆ ಯಾಕೆ ಮಾಡ್ತಾರೆ? ಸ್ವಲ್ಪ ಅರ್ಥ ಆಗೋ ಥರ ಹೇಳಪ್ಪ. ಮಕ್ಕಳು ಕಾಣಿಸ್ತಿಲ್ವಂತೆ ಚಿಕ್ಕಮ್ಮ, ಚಿಕ್ಕ ಮಕ್ಕಳು. ಮತ್ತೆ ಮಕ್ಕಳು ಮಾತಾ? ಬಾಯ್ ಮುಚ್ಕೊಂಡಿರಿ. ಯಾರ ಮಕ್ಕಳು ಜೈ? ನಿಮಗೆ ಹೇಳಲಿಲ್ಲ ಅಲ್ವಾ? ನಾಣಿ ಮನೇಲಿ ಒಬ್ರು ರೆಂಟಿಗಿದಾರಂತೆ. ಪಾಪ ಗಂಡ ಇಲ್ವಂತೆ. ಹಿಂದಿಂದೆಲ್ಲ ಮರ್ತು ಹೋಗಿದ್ಯಂತೆ. ಇಬ್ರು ಚಿಕ್ಕ ಮಕ್ಳಿದಾರಂತೆ.
ಈಗ ಮಕ್ಕಳು ಕಾಣಿಸ್ತಿಲ್ವಂತೆ. ಯಾರ್ದೋ ಮಕ್ಕಳು ಕಾಣಿಸ್ತಾ ಇದ್ರೆ ನಿನಗೆ ಯಾಕೆ ಅಷ್ಟೊಂದು ಟೆನ್ಷನು? ಯಾರಾದ್ರೆ ಏನತ್ತೆ, ಮಕ್ಕಳಲ್ವಾ? ನಮ್ಮ ಮಕ್ಕಳು ಅಲ್ವಲ್ಲ ಜೈ. ಗಂಗಾ ಬದುಕಿದ್ರೆ ನಮ್ಮನೇಲೂ ಕೂಡ ಆ ವಯಸ್ಸಿನ ಮಕ್ಕಳೇ ಇರ್ತಿದ್ರು ಅಲ್ವಾ ಮಾವ? ನಮ್ಮನೆ ಮಕ್ಕಳು ಕಾಣದೇ ಇದ್ದಿದ್ರೆ ನಮಗೆಷ್ಟು ನೋವಾಗುತ್ತೆ ಅಲ್ವಾ? ಪಾಪ ಆ ತಾಯಿ ಅಳ್ತಿದ್ದಾಳಂತೆ. ಗಂಡ ಇಲ್ದಿರೋ ಅವರಿಗೆ ಆ ಮಕ್ಕಳೇ ಅಲ್ವಾ ಜೀವನ. ಆ ಮಕ್ಕಳು ಕೂಡ ದೂರ ಆದ್ರೆ ನೋ. ಅವ್ರಿಗೇನು ಆಗಲ್ಲ ಕಣೋ, ಅವರು ಕ್ಷೇಮವಾಗಿ ವಾಪಸ್ ಬರ್ತಾರೆ, ನೀನು ಆತಂಕ ಪಡಬೇಡ. ಬೇಕಾದ್ರೆ ಪೊಲೀಸರಿಗೆ ಹೇಳಿ ಮಕ್ಕಳನ್ನ ಹುಡುಕ್ಸೋಣಪ್ಪ, ನೀನು ವರಿ ಮಾಡ್ಕೋಬೇಡ. ನಾನೀಗ ಅದನ್ನೇ ಹೇಳಿ ಕಳಿಸ್ತೆ ಚಿಕ್ಕಮ್ಮ. ಇಲ್ಲಿವರೆಗೂ ಏನೂ ರೆಸ್ಪಾನ್ಸ್ ಇಲ್ಲ. ಬಿಡು ಜೈ, ಅವ್ರ ಮಕ್ಕಳನ್ನ ಅವ್ರು ಹುಷಾರಾಗಿ ನೋಡ್ಕೋಬೇಕು. ಆ ಜಾಗ್ರತೆ ಆ ತಾಯಿಗಿರ್ಬೇಕು. ಯಾವ ತಾಯಿನೂ ತನ್ನ ಮಕ್ಕಳನ್ನ ಬಿಡಲ್ಲ ಮಾವ. ಅದ್ರಲ್ಲೂ ತಂದೆ ಇಲ್ದಿರೋ ಮಕ್ಕಳನ್ನ ಎಲ್ಲೂ ಬಿಡಲ್ಲ. ತನ್ನ ಪ್ರಾಣನ ಪಣಕ್ಕಿಟ್ಟು ಮಕ್ಕಳಿಗೆ ಜನ್ಮ ಕೊಡೋಳು ತಾಯಿ. ತನ್ನ ರಕ್ತನ ಹಾಲಾಗಿ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸ್ತಾಳೆ ಆ ತಾಯಿ. ತನ್ನ ಶಕ್ತಿ ಮೀರಿ ಆ ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಿದ್ದಾಳೆ. ಅದಕ್ಕೆ ನೀವು ಕೈ ಮುಗಿಯೋ ಆ ದೇವರು ಕೂಡ ತಾಯಿನ ಪೂಜಿಸ್ತಾನೆ. ಅಂತ ತಾಯಿ ತನ್ನ ಮಕ್ಕಳು ದೂರ ಆದ್ರೆ ತಡ್ಕೋತಾಳ? ಜೀವಂತವಾಗಿರ್ತಾಳ? ತಾಯಿಯಿಂದ ದೂರಾಗಿ ಆ ಮಕ್ಕಳು ಬದುಕ್ತಾರ? ಆ ಬದುಕು, ಆ ನೋವು ಹೇಗಿರುತ್ತೋ ಚಿಕ್ಕದ್ರಲ್ಲೇ ತಾಯಿ ಕಳ್ಕೊಂಡಿರೋ ನನಗ್ ಗೊತ್ತು ಆ ನೋವೇನು ಅಂತ. ನನ್ನ ಬಿಟ್ಟು ಹೋಗೋವಾಗ ನನ್ನ ತಾಯಿ ಅವಳು ಎಷ್ಟು ಹತ್ತಿರ್ತಾಳೆ ಅಂತ ನನಗೀಗ ಅರ್ಥ ಆಗ್ತಿದೆ. ಇಲ್ಲಿ ನೋಡಿ, ಈಗಲೂ ಕೂಡ ಮಕ್ಕಳಿಲ್ದೆ ಆ ತಾಯಿ ಅಳ್ತಿರೋ ಧ್ವನಿ ನನ್ನ ಕಿವಿ ಕೇಳ್ತಿದೆ. ಆ ತಾಯಿ ಕಣ್ಣೀರು ನನಗೆ ಕಾಣಿಸ್ತಿದೆ. ಆ ತಾಯಿಲಿ ನನ್ನ ತಾಯಿ ಕಾಣ್ತಿದ್ದಾಳೆ. ಆ ಮಕ್ಕಳಲ್ಲಿ ನನ್ನೇ ಕಾಣ್ತಿದ್ದೀನಿ. ಈ ಪ್ರಪಂಚದಲ್ಲಿ ಗಂಡ ಹೆಂಡತಿ ಬಂಧುಗಳು ದೂರ ಆದರೂ ಪರವಾಗಿಲ್ಲ, ಆದರೆ ತಾಯಿಯಿಂದ ಮಕ್ಕಳಿಂದ ತಾಯಿ ಬೇರೆ ಆಗಬಾರ್ದು. ಅದಕ್ಕಿಂತ ನರಕ ಇನ್ನೊಂದಿಲ್ಲ. ನೀನು ಅಳ್ತಿದ್ಯಲ್ಲೇ? ಅವನ ಕಣ್ಣಲ್ಲಿ ನೀರು ನೋಡಿದ್ರೆ ನನಗೂ ಸಂಕಟ ಆಗಲ್ವಾ? ಅವನು ನನ್ನ ಸೋದರಿಯರಿ. ನಾನು ದೊಡ್ಡದಕ್ಕೆ ಹೋದ್ಮೇಲೆ ಅವನ ಈ ಕೈಯಲ್ಲೇ ಬೆಳೆಸಿದ್ದೀನಿ. ಅದಕ್ಕೆ ಆ ಮಕ್ಕಳು ಹೇಗಾದ್ರೂ ಆ ತಾಯಿಗೆ ಸಿಗಬೇಕು ಅಂತ ಬೇಡ್ಕೋತಿದ್ದೀನಿ. ಅವರಿಗೆ ಜಾಬ್ ಕೂಡ ಕೊಟ್ಟಿದ್ದೀನಿ. ಇವತ್ತೋ ನಾಳೆನೋ ಅವ್ರ ಕೆಲಸಕ್ಕೂ ಬರಬೇಕಾಗತ್ತೆ. ಅಷ್ಟರಲ್ಲಿ ಹೀಗಾಗೋಯ್ತು. ಈಗಷ್ಟೇ ನಾನಿನ್ ಕಳಿಸ್ದೆ. ಎಲ್ಲ ಒಳ್ಳೇದಾಗುತ್ತೆ ಜೈ, ನೀನ್ ಯೋಚನೆ ಮಾಡಬೇಡ. ಮಕ್ಕಳು ಸೇಫ್ ಆಗಿ ತಾಯಿಗೆ ಸಿಕ್ಕಿದ್ರು ಅನ್ನೋ ಗುಡ್ ನ್ಯೂಸ್ ಸ್ವಲ್ಪ ಹೊತ್ತಲ್ಲೇ ಬರುತ್ತಪ್ಪ. ಹೌದು, ಆ ಮಕ್ಳಿಗೇನೂ ಆಗಲ್ಲ. ಧೈರ್ಯವಾಗಿರು ಜೈ, ನಾನಿನ ಕಳಿಸಿದೀಯಲ್ಲ. ನಾನೇ ಫೋನ್ ಮಾಡೋರ್ಗೂ ಏನೂ ಗೊತ್ತಾಗಲ್ಲ. ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.
ಮಾಡಲ್ಲ. ರಿಸೀವ್ ಮಾಡಲ್ಲ ಅಂದ್ರೆ ಮಾಡಲ್ಲ, ಏನಾದ್ರೂ ಸರಿ, ರಿಸೀವ್ ಮಾಡಲ್ಲ ಅಷ್ಟೇ. ಅಪ್ಪ ಓಯ್, ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡಿ. ನೀನ್ ಮಾಡೋ, ನೀನ್ ರಿಸೀವ್ ಮಾಡೋ. ಅಮ್ಮ ಏನ್ರಿ ಮಗನ್ ಮೇಲೆ ಹಾಗ್ರೆಗಾಡ್ತಿದ್ದೀರಾ? ನಿಮಗ್ ಫೋನ್ ಮಾಡ್ತಿರೋರು ಯಾರು? ಇನ್ಯಾರೇ, ನನ್ ದೇವ್ರು, ನನ್ ಪಾಲಿನ ಯಮ. ಹೇಳಿರೋ ಕೆಲಸ ತಕ್ಷಣ ಆಗ್ಬೇಕು ಅನ್ನೋ ಮಹಾನ್ ಹಠಮಾರಿ. ಯಾರದು? ಆ ಮಕ್ಳು ತಾಯಿ ಕೂಡ ಇಷ್ಟೆಲ್ಲ ಯೋಚನೆ ಮಾಡಲ್ವೇನೋ. ಈ ಮನುಷ್ಯ ಮಾತ್ರ ತನ್ನ ಮಕ್ಕಳೇ ಅನ್ನೋ ಹಾಗೆ ಒಂದೇ ಚಿಂತಲ್ಲಿ ಹುಡುಕ್ತಾ ಇದ್ದಾರೆ. ಆ ಮಕ್ಕಳಂತೂ ಕಾಣಿಸ್ತಿಲ್ಲ, ಏನು ಉತ್ತರ ಕೊಡ್ಲಿ? ಅದಕ್ಕೆ ರಿಸೀವ್ ಮಾಡ್ತಿಲ್ಲ. ಪಾಪ ಯಾಕ್ರಿ ಅವ್ರಿಗೆ ಹಾಗಂತೀರಾ? ಯಾರೋ ಗೊತ್ತಿಲ್ದವ್ರಿಗೋಸ್ಕರ ಸಹಾಯ ಮಾಡ್ತಿರೋದು ಅವ್ರ ದೊಡ್ಡತನ. ನನಗೆ ಗೊತ್ತಿಲ್ವ ಮೀನಾಕ್ಷಿ, ಸಾರ್ದು ತಪ್ಪು ಅಂತ ಹೇಳ್ತಿಲ್ಲ, ನನ್ನ ಅಸಹಾಯಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ಸಂಜೆ ಬೇರೆ ಆಗ್ತಾ ಇದೆ, ಕತ್ಲೆ ಆದ್ರೆ ಮಕ್ಕಳನ್ನ ಹುಡ್ಕೋದು ತುಂಬಾ ಕಷ್ಟ. ಅವ್ರಿಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ದೇವ್ರೆ, ಹಿಂದೆ ಏನಾಯ್ತು ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳೇ ನನಗೆ ಭವಿಷ್ಯ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ನನ್ನ ಮಕ್ಕಳನ್ನ ಕ್ಷೇಮವಾಗಿ ನನ್ನ ಹತ್ರ ಸೇರಿಸು ದೇವ್ರೆ. ಅವರೇ ನನ್ನ ಉಸಿರು. ಅವ್ರು ಇಲ್ದೇ ಇದ್ರೆ ನನಗೆ ಜೀವನನೇ ಇಲ್ಲ. ಅವರಿಂದ ನನ್ನ ದೂರ ಮಾಡಬೇಡ, ಮಾಡಬೇಡ, ಮಾಡಬೇಡ. ನೋಡು, ಮತ್ತೆ ಅವರೇ ಮಾಡ್ತಿದ್ದಾರೆ. ಏನು ಹೇಳು ಅಂತೀಯ ಮೀನಾಕ್ಷಿ? ಕೇಶವ, ಮತ್ತೆ ಅನ್ಸತಿ ಬೀದಿಯವ್ರಿಗೂ ಹೋಗಿ ನೋಡ್ಕೊಂಬಾರೋ. ಸರಿ ಅಮ್ಮ. ಅಮ್ಮ, ಅಪ್ಪ, ಅಭಿದೇವಿಯ ಬರ್ತಿದ್ದಾರೆ. ಏನ್ರಿ, ಮಕ್ಕಳು ಬಂದಿದಾರಂತೆ, ಬನ್ನಿ ಹೋಗಿ ನೋಡೋಣ. ಅಪ್ಪ, ಮೊದ್ಲು ಈ ವಿಷಯನ ಫೋನ್ ಮಾಡಿ ಸಾರಿಗೆ ಹೇಳ್ಬಿಡ್ಬೇಕು. ಅಭಿ, ದಿವ್ಯಾ ಎಲ್ಲಿ ಹೋಗಿದ್ರು? ನಿಮ್ಮಮ್ಮ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ಅಭಿ, ದಿವ್ಯಾ ಬಂದಿದ್ದಾರೆ ಅದಕ್ಕೆ. ದಿವ್ಯಾ, ಅಭಿ, ಇಷ್ಟೊತ್ತು ಎಲ್ಲಿ ಹೋಗಿದ್ರು? ಸಾರಿ ಅಮ್ಮ, ಫಸ್ಟ್ ಟೈಮ್ ನಿಂಗೆ ಹೇಳ್ದೆ ಹೋದ್ವಿ. ತಪ್ಪೆಲ್ಲ ನಂದೇ ಅಮ್ಮ. ನನ್ನ ಗಂಡ ಬೇಡ ಅಂತ ಹೇಳ್ದ. ಅಷ್ಟಕ್ಕೂ ಎಲ್ಲೋಗಿದ್ರಿ? ಆಂಟಿ, ನಾವು ಬರ್ತಿರುವಾಗ ಒಂದು ಕಾರ್ ನಮ್ಗೆ ಗುದ್ದೋಕ್ ಬಂತು. ಆ ಆಕ್ಸಿಡೆಂಟಿಂದ ತಪ್ಪಿಸ್ಕೊಂಡ್ವಿ. ಆ ಆಂಟಿ ನಮ್ಮನ್ನ ಕರ್ಕೊಂಡು ಅವ್ರ ಮನೆಗೆ ಹೋದ್ರು. ಅಲ್ಲಿ ನಮ್ಗೆ ಜ್ಯೂಸ್ ಕೂಡ ಕೊಟ್ರು. ಅವ್ರ ಮನೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಯಾರವರು? ಯಾರೋ ಗೊತ್ತಿಲ್ಲ ಅಮ್ಮ, ನಾವು ಅವ್ರಿಗೆ ಇಷ್ಟ ಆದ್ವಂತೆ. ಅವ್ರನ್ನ ಅಜ್ಜಿ ಅಂತ ಕರಿಯಕ್ಕೆ ಹೇಳಿದ್ರು. ಅವ್ರ ಮನೆ ತುಂಬಾ ದೊಡ್ಡದಾಗಿದ್ಯಮ್ಮ. ಆ ಮನೇಲಿ ಒಬ್ರು ಆಂಟಿ ಕೂಡ ಇದ್ರು. ಅವ್ರ ಮುಖಕ್ಕೇನೋ ಹಚ್ಕೊಂಡಿದ್ರು. ಅದ್ನ ಫೇಶಿಯಲ್ ಅಂತಾರೆ ದಿವ್ಯಾ. ಅವಾಗ ನಾನು ಹಾಕೋತೀನಿ. ಸಾರಿ ಅಮ್ಮ, ಇನ್ನು ಯಾವತ್ತೂ ಈ ಥರ ಮಾಡಲ್ಲ. ನೀನು ಹೆದರ್ಸಲ್ಲ. ಹೆದರ್ಸೋದಾ? ನಿಮ್ಮಮ್ಮಗೆ ಪ್ರಾಣ ಹೋದಂಗೆ ಆಗಿತ್ತು. ಸಾರಿ ಅಮ್ಮ,
ನೀನ್ ಹೆದರ್ಕೋದ್ಯಾ ಅಂತ ಅಣ್ಣ ಹೇಳಿದ್ದ. ಪರವಾಗಿಲ್ಲಮ್ಮ, ಅವರಿಗೆ ಮಕ್ಕಳಿಲ್ವೇನೋ, ಅದಕ್ಕೆ ನಿಮ್ಮನ್ನ ನೋಡಿ ಇಷ್ಟ ಆಗಿ ಕರ್ಕೊಂಡು ಹೋದ್ರೇನೋ. ಅಲ್ಲಿ ನಮ್ಗೆ ಜ್ಯೂಸ್ ಕೊಟ್ರಮ್ಮ, ಐಸ್ ಕ್ರೀಮ್ ಕೂಡ ತಿನ್ನಿ ಅಂದರು. ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು. ಆದರೆ ನೀ ಗಾಬರಿ ಆಗ್ಬಾರ್ದಂತ ತಂಗಿನ ಕರ್ಕೊಂಡು ಬಂದ್ಬಿಟ್ಟೆ. ಅವರಿಗೆ ಹೇಳ್ದೆ ಬಂದ್ರಾ? ಹೇಳಿದ್ರೆ ಕಳ್ಸಲ್ಲ ಅಂತ, ಇನ್ನೂ ಸ್ವಲ್ಪ ಹೊತ್ತು ಇರಿ ಅಂತಾರೆ ಅಂತ, ನೀನ್ ಭಯ ಪಡ್ತೀಯ ಅಂತ ಅಣ್ಣ ಕರ್ಕೊಂಡ್ ಬಂದ್ಬಿಟ್ಟ. ಇಷ್ಟೊತ್ತರೆಗೂ ನಿಮ್ಮಮ್ಮ ಅಳ್ತಾನೆ ಇದ್ರು ದಿವ್ಯಾ. ನಿಮ್ಮನ್ನ ನೋಡಿದ್ಮೇಲೆ ಅವ್ರ ಪ್ರಾಣ ವಾಪಸ್ ಬಂದಿದ್ದು. ನೀವ್ ಹೇಳ್ದಾಗ ಏನೋ ಅನ್ಕೊಂಡೆ ಅದಕ್ಕೆ. ಅಭಿ ನಿಜವಾಗ್ಲೂ ಬುದ್ಧಿವಂತಾನೆ, ಜವಾಬ್ದಾರಿ ಇರೋ ಹುಡ್ಗ. ಆಚೆ ಎಲ್ಲೋ ಓಡಾಡಿದಾರೋ ಏನೋ, ಮನೆ ಕರ್ಕೊಂಡೋಗಿ ದೃಷ್ಟಿ ತೆಗೀರಿ, ಸ್ನಾನ ಮಾಡಿಸಿ. ಹಾ ಸರಿ, ಬನ್ನಿ. ನೀನ್ ಬಾರೋ. ಇನ್ನೊಂದ್ಸಲ ನಾಣಿ ಕಾಲ್ ಮಾಡಪ್ಪ. 20 ಸಲ ಕಾಲ್ ಮಾಡಿದ್ದೀನಿ, ಆದ್ರೂ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಜಾಬಿಂದ ಕಿತ್ತಾಗಿದ್ರೆ ಗೊತ್ತಾಗುತ್ತಾ ನಾಣಿಗೆ? ಹೋಗ್ಲಿ, ಕೃಷ್ಣನ್ನ ನಾಣಿ ಮನೆ ಕಳಿಸಿ ನೋಡ್ಕೊಂಬ ಅಂತ ಹೇಳು. ಅಯ್ಯೋ, ಅಂತ ಕೆಲಸ ನಂಗೆ ಹೇಳ್ಬೇಡಿ ಅಜ್ಜಿ. ಅಬ್ಬ ಹೋಗ್ ಬನ್ರಿ, ಕಾರಲ್ಲೇ ಅಲ್ವಾ ಹೋಗೋದು, ಕಾಲೇ ನೋವಾಗಲ್ಲ. ನಾಣಿ ಕಾಲ್ ಮಾಡ್ತಿದ್ದಾನೆ. ನಾಣಿ, ಯು ಆರ್ ಡಿಸ್ಮಿಸ್ಡ್. ಸಾರ್, ನಾಳೆಯಿಂದ ನೀನು ಕೆಲ್ಸಕ್ಕೆ ಬರೋ ಅಗತ್ಯ ಇಲ್ಲ. ಅಂತ ಮಹಾಪಾಪ ನಾನೇನ್ ಮಾಡಿದೆ ಮಹಾಪ್ರಭು? ಮಕ್ಳ ಬಗ್ಗೆ ತಿಳ್ಕೊ ಅಂದ್ರೆ ಎಷ್ಟು ಸಲ ಕಾಲ್ ಮಾಡೋದು ನಿನಗೆ? ಆ ಕೆಲ್ಸನೇ ಮಾಡ್ತಿದ್ದೆ ಸರ್. ಮಕ್ಕಳು ಮನೆಗೆ ಬಂದ್ಬಿಟ್ರು. ಮಕ್ಳು ಬಂದ್ಬಿಟ್ರ ನಾಣಿ? ಅವ್ರು ಸೇಫ್ ಆಗಿದಾರಾ? ಅವ್ರಿಗೇನು ಆಗಿಲ್ಲ ಅಲ್ವಾ? ಅವ್ರಿಗೇನು ಆಗಿಲ್ಲ ಸರ್. ಮಕ್ಕಳು ತುಂಬಾ ಹ್ಯಾಪಿ ಆಗಿದ್ದಾರೆ. ಅವ್ರು ಹೇಗಿದ್ದಾರೆ? ಅವರು ಕೂಡ ಹ್ಯಾಪಿ ಆಗಿದ್ದಾರೆ. ಹೋಗಿರೋ ಪ್ರಾಣ ತಿರುಗಿ ಬಂದಾಗಿದೆ. ಥ್ಯಾಂಕ್ ಯು ನಾಣಿ, ಈಗ ನನಗೆ ಸಮಾಧಾನ ಆಯ್ತು. ನನಗೆ ಮಾತ್ರ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ? ನನ್ನ ನೀವು ಕೆಲಸದಿಂದ ತೆಗೆದ್ರಲ್ಲ. ನೀನ್ ಕಾಲ್ ಮಾಡೋದು ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರು ಮರ್ಡ್ರೆ ಮಾಡ್ಬಿಡ್ತಿದ್ದೆ ನಿನ್ನ. ಸಾರ್, ಮಕ್ಕಳು ತಿರುಗಿ ಬಂದ್ರಲ್ವಾ? ಅದಕ್ಕೆ ಕ್ಷಮಿಸ್ತಿದ್ದೀನಿ ನಿನ್ನ. ನಾಳೆಯಿಂದ ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಜ್ಜಿ, ಚಿಕ್ಕಮ್ಮ, ಅತ್ತೆ, ಮಾವ ಮಕ್ಕಳು ವಾಪಸ್ ಬಂದ್ರಂತೆ. ಇಬ್ರು ಸೇಫ್ ಆಗಿದಾರಂತೆ. ಅವ್ರ ತಾಯಿ ಕೂಡ ಹ್ಯಾಪಿ ಆಗಿದಾರಂತೆ. ಅಮ್ಮ, ನಾನು ನಾಣಿ ಮನೆಗೆ ಹೋಗೋ ಕಷ್ಟ ತಪ್ತು. ಚಿಕ್ಕಮ್ಮ, ಹಸುವಾಗ್ತಿದೆ, ತಿನ್ನಕ್ ಕೊಡ್ತೀಯಾ? ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಊಟ ಮಾಡೋದನ್ನೇ ಮರ್ತ್ಬಿಟ್ವಿ. ಬಾಪ ಬಡಿಸ್ತೀನಿ. ಯಾವ ತಾಯಿ ಹೆತ್ತ ಮಕ್ಕಳು ನಿನ್ನ ಮುಖದಲ್ಲಿ ಸಂತೋಷ ತಂದಿದ್ದಾರೆ. ಹೋಗಿ ಊಟ ಮಾಡು ಜೈ. ಯಾರ್ದೋ ಮಕ್ಕಳಿಗೆ ಎಷ್ಟು ಒದ್ದಾಟ. ತನ್ನ ಮಕ್ಕಳೇ ಇದ್ದಿದ್ರೆ ಇನ್ನೆಷ್ಟು ಮಾಡ್ತಿದ್ನೋ. ಆ ಮಕ್ಕಳು ಯಾರೇ ಆಗಿದ್ರು ಅದೃಷ್ಟವಂತರು.